ನಮಸ್ಕಾರ ಸ್ನೇಹಿತರೆ. ಇಂದು ಮಹಾನ್ ತತ್ವಜ್ಞಾನಿ, ಕ್ರಾಂತಿಕಾರಿ ಚಿಂತಕ ಹಾಗೂ ಸಮಾಜ ಪರಿವರ್ತಿಕರಾದ ಶ್ರೀ ಬಸವಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ. ಬಸವಣ್ಣ ಸರಳತೆಯಲ್ಲೂ ಮಹತ್ವವಿರುವ ವ್ಯಕ್ತಿತ್ವ. ಶ್ರೀ ಬಸವಣ್ಣನವರು ಕೇವಲ ಧಾರ್ಮಿಕ ನಾಯಕರಾಗಿರಲಿಲ್ಲ, ಅವರು ಸಮಾಜವನ್ನು ರೂಪಿಸಿದ ಮಹಾಚೇತನ. ಅವರು ಧರ್ಮವನ್ನು ಹೃದಯದಲ್ಲಿ ಧರಿಸಿ ಅದನ್ನು ಜೀವನದಲ್ಲಿ ಜೀರ್ಣಿಸಿಕೊಂಡವರು. ಬಸವಣ್ಣನವರ ಬದುಕು ನಮಗೆ ಮಾತು, ಕತ್ತು, ಕೈ ಎಂಬ 3 ಘಟ್ಟಗಳಲ್ಲಿ ನಡವಳಿಕೆಯ ಪಾಠವನ್ನು ಬೋಧಿಸುತ್ತದೆ. ವಚನಗಳ ಮೂಲಕ ವಿವೇಕ ಬೋಧನೆ. ಬಸವಣ್ಣನವರು ಎಲ್ಲರಿಗೂ ಅರ್ಥವಾಗುವ ಹಾಗೆ ಸರಳ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ರೂಪಿಸಿದರು. ಅವರ ವಚನಗಳು ಗರ್ಭಿತ ಅರ್ಥಗಳಿಂದ ಕೂಡಿವೆ. ಉದಾಹರಣೆಗೆ, ಇನಿಯಂತೆ ಇಷ್ಟಾರ್ಥವೇ ಪೂಜೆ, ಇನಿಯಂತೆ ಶರಣರ ಪಾದ ಸೇವೆಯೇ ಭಕ್ತಿ. ಇದು ನಮಗೆ ದೇವರನ್ನು ಹುಡುಕಲು ದೇವಸ್ಥಾನಕ್ಕೆ ಹೋಗಬೇಕಿಲ್ಲ, ಸೇವಾ ಮನೋಭಾವನೆಯೇ ದೇವರ ಸನ್ನಿಧಿ ಎಂದು ಸಾರುತ್ತದೆ. ಸಮಾನತೆ ಮತ್ತು ಸಮಾಜಶಾಹಿಯ ಧರ್ಮ. ಬಸವಣ್ಣನವರು ವರ್ಣಭೇದ, ಜಾತಿಭೇದ ಎಲ್ಲವನ್ನೂ ತಿರಸ್ಕರಿಸಿದರು. ಅವರ ಕಾಲದಲ್ಲಿ ಕಳಂಕಿತವಾಗಿದ್ದ ಸಮಾಜದಲ್ಲಿ ಅಕ್ಷರಶಃ ಒಂದು ನವಚೇತನ ಉಸಿರಾಡಿದುದು ಅವರ ಕಾರಣದಿಂದ. ಅವರು ಹೇಳಿದರು, ಜಾತಿ ಭೇದ ಕೇವಲ ಮನುಷ್ಯನ ಕಲ್ಪನೆ, ಕರ್ಮವೇ ದೇವರ ಪೂಜೆ. ಅವರು ಶ್ರಮವಂತಿಕೆ ಮತ್ತು ಪರೋಪಕಾರಕ್ಕೆ ಅತ್ಯುತ್ತಮ ಸ್ಥಾನವನ್ನು ನೀಡಿದರು. ಶ್ರಮದಿಂದಲೇ ಪರಿಪೂರ್ಣತೆ ಎಂದು ನಂಬಿದ ಅವರು, ಕಾಯಕವೇ ಕೈಲಾಸ ಎಂಬ ನುಡಿಯ ಮೂಲಕ ದುಡಿಯುವವನನ್ನೇ ಪೂಜಿಸಬೇಕೆಂದರು. ಸ್ತ್ರೀ ಪುರುಷ ಸಮಾನತೆ ಅವರ ಅಗ್ರಗಣ್ಯ ತತ್ವ. ಅವರು ಮಹಿಳೆಯರಿಗೂ ಸಮಾನ ಹಕ್ಕುಗಳನ್ನು ನೀಡಿದರು. ಅಕ್ಕ ಮಹಾದೇವಿ, ನೀಲಮ್ಮ, ಮೈಲಾರೇಶ ಬಾಬೂಜಿಯಂತಹ ಅನೇಕ ಶರಣೆಯರಿಗೆ ಪ್ರೇರಣೆ ನೀಡಿದರು. ಇದು 12ನೇ ಶತಮಾನದಲ್ಲಿ ಬಹುದೊಡ್ಡ ಕ್ರಾಂತಿಯೇ ಸರಿ. ಇಂದಿನ ಸಮಾಜಕ್ಕೆ ಬಸವಣ್ಣನವರ ಸಂದೇಶ. ಇವತ್ತಿನ ಸಮಾಜದಲ್ಲಿ ಶಾಂತಿ, ಸಮಾನತೆ, ಮಾನವೀಯತೆ ಎಂಬ ಮೌಲ್ಯಗಳನ್ನು ಹೀನಾಯವಾಗುತ್ತಿರುವಾಗ ಬಸವಣ್ಣನವರ ತತ್ವಗಳು ಬೆಳಕಿಗೆ ದಾರಿ. ಅವರ ತತ್ವಗಳನ್ನು ಮನುಷ್ಯನೊಳಗಿನ ಮೌಲ್ಯವನ್ನು ನೋಡುತ್ತದೆ, ಜಾತಿಗೆ ಅಲ್ಲ, ಧರ್ಮಕ್ಕೆ ಅಲ್ಲ. ನಾವು ಯಾರನ್ನು ಪೂಜಿಸುತ್ತಿದ್ದೇವೆ, ಯಾವ ತಂತ್ರಗಳನ್ನು ಅನುಸರಿಸುತ್ತಿದ್ದೇವೆ ಎಂಬುದು ಮುಖ್ಯವಲ್ಲ. ನಾವೆಲ್ಲಿ ನಿಂತಿದ್ದೇವೆ, ನಮ್ಮ ನಡವಳಿಕೆ ಹೇಗಿದೆ ಎಂಬುದು ಮುಖ್ಯ. ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅವರಂತೆ ಶ್ರದ್ಧೆ, ಶ್ರಮ, ಸತ್ಯ, ಸದುಪಾಯದ ಮಾರ್ಗದಲ್ಲಿ ನಡೆಯೋಣ. ಇನ್ನೊಂದು ಸಲ ಅವರೇ ಹೇಳಿದಂತೆ, ಮದ್ಯವಿಲ್ಲದ ಮನ, ಮೋಸವಿಲ್ಲದ ನಡತೆ, ಎಲ್ಲರಿಗೂ ಒಳ್ಳೆಯದು ಮಾಡುವ ಹೃದಯ, ಇದೇ ದೇವರ ದರ್ಶನ. ಧನ್ಯವಾದಗಳು.